ಜಾನಕಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಎಲ್ಲರನ್ನ ಅಗಲಿದ್ದಾರೆ. ಹಾಗೆ ಸಾವಿರಾರು ಅಭಿಮಾನಿಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಗಾಯಕರು ಕೂಡ ಆಗಮಿಸಿರುವಂಥದ್ದು. ಹಾಗೆ ಖ್ಯಾತ ಗಾಯಕಿಯಾಗಿರ್ತಕ್ಕಂಥ ಸುನೀತಾ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಅವರ ಒಡನಾಟ ಜಾನಕಿ ಅಮ್ಮನವರ ಜೊತೆ ಹೇಗಿತ್ತು ಅಂತ ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಮೊದಲನೇದಾಗಿ ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಒಡನಾಟ ಹೇಗಿತ್ತು? ಸರ್, ಜಾನಕಿ ಅಮ್ಮ ಆ್ಯಸ್ ಎ ಗಾಯಕಿ, ನಾನು ಅವರ ಎಷ್ಟೋ ಅವರು ಸಿನಿಮಾದಲ್ಲಿ ಅವ್ರ ಜೊತೆ ಯಾವುದೋ ಹಾಡು ಹಾಡಿಲ್ಲ ನಾನು, ಬಟ್ ಅವ್ರ ಎಷ್ಟೋ ಹಾಡುಗಳಿಗೆ ಕೋರಸ್ ಹಾಡಿದ್ದೀನಿ. ನಾನು ಕೋರಸ್ ಸಿಂಗರಾಗಿ ಎಂಟ್ರಿ ಆಗಿದ್ದು. ಸೊ ಅವ್ರ ಎಷ್ಟೋ ಹಾಡುಗಳಿಗೆ ಕೋರಸ್ ಹಾಡಿದ್ದೀನಿ. ಆ್ಯಂಡ್ ವೇದಿಕೆ ಮೇಲೆ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ, ಸುಮಾರು ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ನಾನು. ಆ್ಯಂಡ್ ಅಪೂರ್ವವಾದ ವ್ಯಕ್ತಿತ್ವ, ಸರಳತೆ, ಯಾರು ಹಾಡಿದ್ರೂ ತುಂಬ ಚೆನ್ನಾಗಿ ಹಾಡ್ತೀಯಾ ಅನ್ನೋ ಒಂದು ಪ್ರೋತ್ಸಾಹದ ಮಾತುಗಳೇ ಅವ್ರಿಗೂ ದೊಡ್ಡ ವ್ಯಕ್ತಿತ್ವ ಅಷ್ಟೇ. ವೇದಿಕೆ ಹಂಚ್ಕೊಂಡಿದ್ದೀರಾ, ಹತ್ತಿರದಿಂದ ಮಾತನಾಡಿದ್ದೀರಾ, ಅವರ ಸರಳತೆ ಇದೆಲ್ಲ ಹೇಗೆ ಅನಿಸುತ್ತೆ ಮೇಡಮ್? ಭಾಳ ಅಪರೂಪ ಸರ್, ಎಲ್ರಿಗೂ ಸಿಗಲ್ಲ, ಅಪರೂಪತನ ಇಲ್ಲ. ಬಟ್ ಯಾವತ್ತು ಅವ್ರು ನಮ್ಮ ಗಾಯಕರಿಗೆಲ್ಲ ವಾದ್ಯ ನುಡಿಸುವಂಥ ಕಲಾವಿದರಿಗೂ ಫಸ್ಟು ವೇದಿಕೆ ಮೇಲೆ ವೇದಿಕೆಗೆ ನಮಸ್ಕಾರ ಮಾಡಿ, ನಂತರ ವಾದ್ಯ ಕಲಾವಿದರಿಗೆ ನಮಸ್ಕಾರ ಮಾಡಿ, ನಂತರ ಆಡಿಯನ್ಸ್ಗೆ ನಮಸ್ಕಾರ ಮಾಡಿ ಹಾಡನ್ನು ಶುರು ಮಾಡ್ತಾಯಿದ್ರು. ಆ್ಯಂಡ್ ಪಕ್ಕದಲ್ಲಿ ಯಾರೇ ಹಾಡಿರಲಿ, ನಮ್ಮ ಉದಯ್ ಅಂಕೋಲ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಅವ್ರಿಗೂ ಅಷ್ಟೇ ಮರ್ಯಾದೆ. ಹಾಡೋಣ ಎಲ್ಲರೂ ಸರ್ ಅವ್ರ ಅಕಸ್ಮಾತ್ ಏನಾದ್ರು ಒಂದು ಚೂರು ಹೀಗೆ ಆದಾಗ ನನಗೆ ಸರಿಯಾಗಿ ಹಾಡೋಕ್ಕೆ ಗೊತ್ತಾಗಲ್ಲ ಅಂತ ಆ ಥರ ಒಂದು ಕ್ಷಮಾಗುಣ ಇಲ್ಲ. ಈ ಮಕ್ಕಳ ವಾಯ್ಸೆಲ್ಲ ಕೊಡ್ತಿದ್ರು ಅವರು, ಇದು ಕೇಳೋದಕ್ಕೆ ಒಂಥರ ಇಂಪಾಗಿರೋದು. ಇವತ್ತಿಗೂ ಕೆಲವು ಸಿನಿಮಾಗಳನ್ನ ನೋಡಿದಾಗ ಅವ್ರ ವಾಯ್ಸ್ ಇರುತ್ತೆ, ಏನನ್ಸುತ್ತೆ? ಅದೇ ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದ್ದಾರೆ. ನಾನು ಹೇಳಿದ್ರೆ ಎಲ್ಲ ನಮ್ಮಂಥ ಗಾಯಕರಿಗೆ ಅವರೊಂಥರ ಎನ್ಸೈಕ್ಲೋಪೀಡಿಯಾ, ಒಂದು ಗ್ರಂಥ ಇದ್ದಂಗೆ. ಅವರ ಒಂದು 10-12 ಹಾಡುಗಳನ್ನು, ಅಂದರೆ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಪೆಪ್ಪಿ ನಂಬರ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಕಲ್ತ್ಕೊಂಡ್ಬಿಟ್ರೆ ಒಂದು ಗಾಯಕಿ ಪರಿಪೂರ್ಣ ಗಾಯಕಿ ಆಗ್ಬೋದು ಅನ್ನೋ ನನ್ನ ಭಾವನೆ ಅಷ್ಟೇ. ಯಾಕೆಂದರೆ ಅದು ಎಂಥದ್ದೇ ಹಾಡಾಗಿದ್ರೆ ಅದಕ್ಕೇನು ಬೇಕೋ ಅದನ್ನು ಕೊಡುವಂಥ ಒಂದು ಅತ್ಯದ್ಭುತವಾದ ಗಾಯಕಿ. ಮೇಡಮ್, ಎಲ್ಲರನ್ನೂ ಅಗಲಿದ್ದಾರೆ. ಈಗ ಸಾಕಷ್ಟು ಅಭಿಮಾನಿಗಳು ನೀವು ನೋಡ್ತಿದ್ದೀರ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ಮೇಡಮ್?
ನಮಗೆ ಅದೇ ಹೇಳಿದಲ್ಲ ಸರ್, ಒಂದು ದೊಡ್ಡ ಆಘಾತ. ಏಕೆಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೋದಾಗ ಒಂದು ನಮ್ಮಂಥ ಗಾಯಕರಿಗೆ ಒಂದು ದೊಡ್ಡ ಆಘಾತ. ಇದು ಇವರು ಇನ್ನೂ ಹೊರಟುಬಿಟ್ರು, ಒಂಥರ ಮೌನಕ್ಕೆ ಹೊರಟುಬಿಡ್ತು ಸಂಗೀತ ಲೋಕ ಅಂತ ಅನಿಸುತ್ತೆ. ಬಟ್ ಸೇಮ್ ಟೈಮ್ ಒಂದು ಖುಷಿ ಅಂತ ಹೇಳೋಕ್ಕಾಗಲ್ಲ, ಮೈಸೂರಿಗೆ ಬಂದರೆ ಅಮ್ಮ ಸಿಗ್ತಾರೆ ಅನ್ನೋ ಒಂದು ಭಾವನೆ ಸಿಕ್ತು. ಏಕೆಂದರೆ ಎಲ್ಲೋ ಹೊರಟುಬಿಡ್ತಿದ್ರು ಅಂತ ಅಂದ್ಕೊಳ್ತಿದ್ದೆ. ಮೈಸೂರಿಗೆ ಎಂಟ್ರಾದರೆ ಅಮ್ಮ ಸಿಗ್ತಾರೆ, ಅಮ್ಮ ಇಲ್ಲೇ ಇರ್ತಾರೆ. ನಂಗೆ ಇನ್ನೊಂದು ಆಸೆ ಅಂದರೆ ಅವ್ರಿಗೆ ಮೈಸೂರೇ ಆಗಬೇಕು ಅಂತ ಬಯಸಿದ್ರಂತೆ. ಸೊ ಹಾಗಾಗಿ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ನವೀನ್. ಅವರನ್ನು ಒಂದು ಪೂರ್ಣ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಒಂದು ಧನ್ಯವಾದನ ನಾನು ನವೀನ್ ಅವರಿಗೆ ಹೇಳ್ತೀನಿ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಖ್ಯಾತ ಗಾಯಕಿಯಾಗಿರ್ತಕ್ಕಂಥ ಸುನೀತಾ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಆಘಾತ ಉಂಟಾಗಿದೆ ಜಾನಕಿ ಅಮ್ಮನವ್ರನ್ನ ಕಳ್ಕೊಂಡು ಅನ್ನುವಂಥ ಮಾತುಗಳನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ವಯಸ್ಸಲ್ಲಿ ಆಡಿದ್ದಾರೆ, ದೊಡ್ಡವ್ರ ವಯಸ್ಸಲ್ಲಿ ಆಡಿದ್ದಾರೆ, ಮುದುಕಿ ವಯಸ್ಸಲ್ಲಿ ಆಡಿದ್ದಾರೆ. ಅವ್ರ ಕಂಠದಾನ ಮಾಡಿರೋ ವಾಯ್ಸ್ಗಳಲ್ಲಿ ಪ್ರತಿಯೊಂದು ಹಾಡುಗಳು ಚಿನ್ನದ ಅಕ್ಷರಗಳ ಥರ ಇದೆ. ಹಂಗಾಗಿ ನಾನೊಬ್ಬ ಕಲಾವಿದನಾಗಿ ಹೇಳ್ತಾಯಿದ್ದೀನಿ, ಅವರ ಆತ್ಮಕ್ಕೆ ದೇವರು ಒಂದು ಸ್ವರ್ಗದಲ್ಲೇ ಇವ್ರನ್ನ ಇಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೀನೆ ಎಲ್ಲೆಲ್ಲೋ ನೀನೆ, ನನ್ನಲ್ಲೂ ನೀನೆ. ಅಮ್ಮನವರು, ಜಾನಕಿ ಅಮ್ಮನವ್ರು ಎಲ್ಲಿದ್ದಾರೆ ಅಂತಂದರೆ ಎಲ್ಲ ಕಡೆ ಇಲ್ಲಿ ನೋಡೋಕ್ಕೆ, ಕೇಳೋಕ್ಕೆ, ದರ್ಶನ ಮಾಡೋಕ್ಕೆ ಬಂದಿರೋ ಎಲ್ಲರ ಮನಸ್ಸಲ್ಲೂ ಉಳಿದಿದ್ದಾರೆ. ಆ ಮಹಾತಾಯಿಗೆ ಅನಂತ ಕೋಟಿ ಪ್ರಣಾಮಗಳು. ನಮಸ್ತೆ. ಅವರ ಜಾನಕಿ ಅಮ್ಮವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರ ಒಂದು ಸಾಂಗ್ಗಳು ಈ ಭೂಮಿ ಇರೋ ತನಕ ಖಂಡಿತವಾಗಿ ನೆಲವಾಗಿರುತ್ತೆ. ಅವರು ತುಂಬ ಸ್ವರ ಮಾಧುರ್ಯ ಆಗಿದ್ದರು, ಮತ್ತು ಅವ್ರ ಸರಳತೆ ತುಂಬ ಇಷ್ಟ ಆಗಿತ್ತು. ತುಂಬ ನೋವಾಗ್ತಿದೆ ಅವ್ರನ್ನ ಕಳ್ಕೊಂಡು ಇವತ್ತು. ಓಕೆ, ಥ್ಯಾಂಕ್ ಯು. ಎನ್ನರ್ಮೂಲೆಯಿಂದ ಸರ್, ಎನ್ನರ್ಮೂಲ ತುಂಬ ಸಾಂಗ್ ಕೇಳಿದ್ದೀನಿ ಸರ್. ಅದರಲ್ಲೂ ಪಲ್ಲವಿ ಸಾಂಗ್ ಅಂತ ತುಂಬ ಫೇವ್ರೇಟ್ ಇದೆ. ನಗುವ ನಯನ ಮಧುರ ಮೌನ ಮಿಡಿದ ಹೃದಯ ಇದೆ ಮಾತೇಕೆ. ಅದು ತುಂಬ ಸಾಂಗ್ ಅಂದರೆ ತುಂಬ ಹೃದಯಕ್ಕೆ ಮುಟ್ಟೋಂಥ ಸಾಂಗ್ ಅದು. ಈಗ ಅಗಲಿಕೆ ಆಗಿರೋದು ಅಂದರೆ ತುಂಬ ಬೇಸರ ಥರ ವಿಷಯ ಸರ್. ಈ ಕರ್ನಾಟಕಕ್ಕೆ ತುಂಬ ಲಾಸ್ ಅಂದರೆ ಅಮ್ಮ ಅವರೇ ತುಂಬ ತೀರೋಗಿರೋದೇ ತುಂಬ ದುಃಖ ಆಗುತ್ತೆ ಸರ್. ನಾವು ಸಾಂಗ್ ಕೇಳ್ತೇವೆ. ರಾಜ್ಕುಮಾರ್ ಜೊತೆ ಆಡಿದಾರಲ್ಲ ಅದು, ಮತ್ತು ಅವರು ಚಿಕ್ಕ ವಯಸ್ಸಿರೋ ಹುಡುಗಿ ಥರ ಸಾಂಗ್ ಆಡಿದಾರಲ್ಲ ಚಿಕ್ಕ ಮಗು ವಯಸ್ಸಲ್ಲಿ, ಅದು ಇಷ್ಟ. ಎಲ್ಲ ಸಾಂಗು ಇಷ್ಟ. ನನಗೆ ಈಗ ತಮಿಳ್ ಹಾಡೆಲ್ಲ ಜಾಸ್ತಿ ತಮಿಳ್ ಹಾಡು ಮತ್ತು ಕನ್ನಡ ಎಷ್ಟೊಂದು ಕಡೆ ಹೇಳಿದ್ದಾರೆ. ತಮಿಳ್ ಹಾಡು ಜಾಸ್ತಿ ಕೇಳ್ತೀನಿ. ಮತ್ತು ನಮ್ಮಪ್ಪ ನಿನ್ನೆ ಮಾತಾಡಿದರು. ಸೊ ಅವರು ಹಾಡೆಲ್ಲ ಹೇಳಿದ್ರು. ನಮ್ಮ ಮೈಸೂರಿನ ಹೆಮ್ಮೆ ಈ ಒಂದು ದಿನ ನಿಜವಾಗ್ಲೂ ನಮ್ಮ ಇಡೀ ಮೈಸೂರು ಜನ ನಾವು ಪುಣ್ಯ ಮಾಡಿದ್ವಿ. ಯಾಕೆ ಇಂಥ ಒಂದು ಗಾನಕೋಗಿಲೆಯನ್ನು ನಾವು ಈ ಮೈಸೂರಲ್ಲಿ ನಮಗೆ ನೋಡೋ ಒಂದು ಭಾಗ್ಯ ನಿಜವಾಗ್ಲೂ ಅವರೇ ಕರುಣಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು. ನಿಜವಾಗ್ಲೂ ಇಂಥ ಒಂದು ಅದೃಷ್ಟ ನಮಗೆ ನಿಜವಾಗ್ಲೂ ಇದು ಒಲಿದು ಬಂದಿರೋದು ಥ್ರೂ ನಿಮ್ಮ ಮೀಡಿಯಾ ಚಾನಲಿಂದನೇ ನಮಗೆ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇರೋದು. ಆದ್ದರಿಂದ ಅವರ ಹಾಡು ಅಜರಾಮವಾಗಿರಲಿ. ಈ ಚಾಮುಂಡೇಶ್ವರಿ ದೇವಸ್ಥಾನದ ನೋಡಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹೇಳ್ತಾರೆ. ಯುಗಾದಿ ಕಳೆದರು, ವರ್ಷಕ್ಕೆ ನಾವು ಬರೋದು ಯುಗಾದಿ. ಆ ಯುಗಾದಿ ಹಾಡು ಅವರಿಂದನೇ ಶುರುವಾಗಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷಕ್ಕೆ ಹೊಸ ಹರುಷವ ಅಸತು ತರುತ್ತಿದೆ, ಅಸತು ತರುತ್ತಿದೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ಫಸ್ಟು 25 ಇಯರ್ಸ್ ಹಿಂದ್ಗಡೆ ನಾವು ಮೆಡ್ರಾಸಲ್ಲಿದ್ವಿ. ಅಮ್ಮರ ಜೊತೆಯಲ್ಲಿ ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು, ಹೋಗ್ತಾಯಿದ್ವಿ ಫಿಲಮ್ ಲೈನಲ್ಲಿ. ಆದ್ದರಿಂದ ಇನ್ಫಾರ್ಮೇಷನ್ ನಿಮ್ಮ ಮೀಡಿಯಾದವರು ನಮಗೆ ಯಾವುದೋ ಮೂಲಕ ಸಿಕ್ತು. ಅದಕ್ಕೆ ನಾವು ಇಲ್ಲಿಗೆ ಬಂದು ಅಮ್ಮನವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವರು ಆ್ಯಕ್ಚುಲಾಗಿ ಇವ್ರದ್ದು ಬಂದು ಮೆಡ್ರಾಸಲ್ಲಿರೋದು. ಇವ್ರ ಸ್ವಂತ ಊರು ಬಂದು ಗುಂಟೂರು. ಅದರಿಂದ ಅವರು ಅಲ್ಲಿ ಬಂದು ಸೆಟ್ಲಾಗಿದ್ರು, ಮೆಡ್ರಾಸ್ ಬಂದು ಸೆಟ್ಲಾದರು. ಒಳ್ಳೆ ಇದರಲ್ಲಿ ಅಮ್ಮ ಹೆಸರು ಮಾಡಿದ್ದಾರೆ. ಅದರಿಂದ ಓಕೆ.